ಮುಂದೆ ಬೈದು ಹಿಂದೆ ತಟ್ಟೆ ಹಿಡಿದ ಬಾಂಗ್ಲಾ ಸರ್ಕಾರ. ಆಯುಧ ಪಾಕಿಸ್ತಾನದ್ದು, ಅನ್ನ ಭಾರತದ್ದು. ಇದೆಂತಹ ನೀತಿ, ಇದೆಂತಹ ಪರಿಸ್ಥಿತಿ. ಸ್ನೇಹಿತರೆ, ಶೇಖ್ ಹಸೀನಾ ಇಳಿದ ಬಳಿಕ ದುಷ್ಟರ ಕೈಗೆ ಸಿಕ್ಕಿ ಧೂಳಿಪಟ ಆಗ್ತಿರೋ ಬಾಂಗ್ಲಾದೇಶದಲ್ಲಿ ಆಹಾರ ಭದ್ರತೆ ಅಲುಗಾಡೋಕೆ ಶುರುವಾಗಿದೆ. ಅಲ್ಲಿನ ಮಹಮ್ಮದ್ ಯೂನಸ್ ಆಡಳಿತ ಈಗ ತನ್ನ ಜನರ ಹಸಿವನ್ನ ತೀರಿಸೋಕೆ ಭಾರತಕ್ಕೆ ಕೈ ಚಾಚಿದೆ. ಅದ್ಯಾವ ಮುಖ ಇಟ್ಕೊಂಡು ಕೇಳಿದ್ರೂ ಗೊತ್ತಿಲ್ಲ, 3-4 ದಿನಗಳ ಹಿಂದಷ್ಟೇ 50,000 ಟನ್ ಅಕ್ಕಿ ಕಳಿಸಿ ಅಂತ ಯೂನಸ್ ಆಡಳಿತ ಭಾರತದ ಬಳಿ ರಿಕ್ವೆಸ್ಟ್ ಮಾಡಿತ್ತು. ನೇಬರ್ಹುಡ್ ಫಸ್ಟ್ ಪಾಲಿಸಿ ಫಾಲೋ ಮಾಡಿ ಭಾರತ ಇದಕ್ಕೆ ಒಪ್ಪಿಗೆಯನ್ನ ಕೊಟ್ಟಿತ್ತು. ಈಗ ಆಲ್ರೆಡಿ ಬಾಂಗ್ಲಾಗೆ ಅಕ್ಕಿ ಹೋಗಿದೆ. ಗುರುವಾರ 24.6 ಮೆಟ್ರಿಕ್ ಟನ್ ಅಕ್ಕಿ ಬಾಂಗ್ಲಾಗೆ ತಲುಪಿದೆ. ಕೇವಲ ಅಕ್ಕಿ ಕಳಿಸ್ತಿರೋದಲ್ಲ, ಭಾರತ ತನ್ನ ರಾಜ್ಯವೊಂದಕ್ಕೆ ಯಾವೆಲ್ಲ ರೀತಿ ನೆರವನ್ನ ಕೊಡಬಹುದು ಅಷ್ಟೆಲ್ಲ ನೆರವನ್ನ ಬಾಂಗ್ಲಾದೇಶಕ್ಕೆ ಕೊಟ್ಟಿದೆ. ಯಾವ ರೀತಿ ಬಾಂಗ್ಲಾ ಭಾರತದ ಮೇಲೆ ಡಿಪೆಂಡ್ ಆಗಿದೆ, ಅವರ ಎಕಾನಮಿ ನಮ್ಮನ್ನ ಹೇಗೆ ಅವಲಂಬಿಸಿದೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಈ ವರದಿಯಲ್ಲಿ ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸ್ನೇಹಿತರೆ, ಬಾಂಗ್ಲಾದೇಶದಲ್ಲಿ ಅಧಿಕಾರ ಬದಲಾವಣೆ ಆದ್ಮೇಲೆ ಭಾರತದ ವಿರುದ್ಧ ದಿನ ಬೆಳಗಾದ್ರೆ ಬಿಹೇವ್ ಮಾಡಕ್ ಶುರು ಮಾಡಿದ್ದಾರೆ. 1971 ವಾರ್ನಲ್ಲಿ ಭಾರತ ಏನು ಮಾಡೇ ಇಲ್ಲ, ಅವ್ರು ನಮಗೆ ಜಸ್ಟ್ ನಮ್ಮ ಜೊತೆ ಇದ್ರು ಅಷ್ಟೇ, ಯುದ್ಧ ಮಾಡಿದ್ ನಾವೇ ಅಂತ ಹೇಳಿದ್ರು. ಭಾರತ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಡಬಲ್ ಸ್ಟ್ಯಾಂಡರ್ಡ್, ದ್ವಿಮುಖ ಧೋರಣೆಯನ್ನು ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ರು. ಭಾರತ ಬಾಂಗ್ಲಾದವರನ್ನ ಅಪಹರಣ ಮಾಡಿದೆ ಅಂತ ಹೇಳಿದ್ರು. ಭಾರತಕ್ಕೆ ಅಪಹರಣಕಾರ ಪಟ್ಟಿಯನ್ನು ಹಚ್ಚಿದ್ರು ಇವರು ಬಾಂಗ್ಲಾದವರು. ಜೊತೆಗೆ ಭಾರತ ಬಾಂಗ್ಲಾ ಬಾರ್ಡರ್ನಲ್ಲಿ ಶಾಂತಿಯುತ ಬಾರ್ಡರ್ ಅಂತ ಕರೆಸ್ಕೊಳ್ಳೋ ಜಾಗದಲ್ಲಿ ಟರ್ಕಿ ಮೇಡ್ ಡ್ರೋನ್ಗಳನ್ನು ತಂದಿಟ್ಟು ಎದೆಬ್ಸಿ ನಿಂತ್ಕೊಂಡ್ರು ನಮ್ಮ ವಿರುದ್ಧ. ಪಾಕ್ನ ಕರಾಚಿಯಿಂದ ಸಾಲು ಸಾಲು ಹಡಗುಗಳು ಬಂದ್ವು. ಚೀನಾ ಜೊತೆ ಸಂಬಂಧ ಚೆನ್ನಾಗಿ ಮಾಡ್ತೀವಿ, ಗಡಿಯನ್ನು ವಿಸ್ತರಣೆ ಮಾಡಿ ಪಶ್ಚಿಮ ಬಂಗಾಳ, ತ್ರಿಪುರಾ ಈ ರಾಜ್ಯಗಳನ್ನೆಲ್ಲ ಬಾಂಗ್ಲಾಗೆ ಕತ್ತರಿಸಿ ಸೇರಿಸ್ಕೊಳ್ತೀವಿ ಅಂತೆಲ್ಲ ನಾಲಿಗೆ ಹರಿಬಿಟ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲಿನ ಅಲ್ಪಸಂಖ್ಯಾತರ ಮೇಲೆ, ಬಾಂಗ್ಲಾ ಅಲ್ಪಸಂಖ್ಯಾತರಾದ ಹಿಂದೂ ಮತ್ತು ಕ್ರಿಶ್ಚಿಯನ್ನರ ಮೇಲೆ ದಿನ ಬೆಳಗಾದ್ರೆ ದೌರ್ಜನ್ಯ ಮಾಡ್ತಿದ್ದಾರೆ. ದಿನ ಬೆಳಗಾದ್ರೆ ಭಾರತದ ವಿರುದ್ಧ ಒಂದಲ್ಲ ಒಂದು ದುಷ್ಪ್ರಚಾರದ ಹೇಳಿಕೆಯನ್ನ ಈ ಯೂನಸ್ ಹೊರಗೆ ಹಾಕ್ತಾನೆ ಇದೆ. ಇಷ್ಟೆಲ್ಲ ಇದ್ಮೇಲೆ ದೇಶದ ಪರಿಸ್ಥಿತಿ ಚೆನ್ನಾಗಿರೋಕೆ ಹೇಗೆ ಸಾಧ್ಯ? ಫುಡ್ ಸಪ್ಲೈ ಕ್ರೈಸಿಸ್ ಶುರುವಾಗಿದೆ. ಅಲ್ಲಿ ಹಣದುಬ್ಬರ ಜಾಸ್ತಿ ಆಗಿದೆ. ಪಾಕಿಸ್ತಾನ ಆಯುಧ ಕೊಡ್ಬೋದು ಒಂದಷ್ಟು, ಅವ್ರ ಹತ್ರನೇ ನೆಟ್ಟಿಗಿಲ್ಲ, ಚೈನಾ ಮೇಡಿರೋದು, ಒಂದಷ್ಟು ಕೊಡ್ಬೋದು ಇವರಿಗೆ. ಆದರೆ ಹೊಟ್ಟೆ ತುಂಬ ಊಟ ಕೊಡೋ ಕೆಪಾಸಿಟಿ ಅವ್ರಿಗಿದೆಯಾ? ಅಲ್ಲೇ ಶಸ್ತ್ರಾಸ್ತ್ರ ಇಟ್ಟು ಬಂದೂಕಿನ ಪಾಯಿಂಟ್ನಲ್ಲಿ ಜನರನ್ನ ಶಿಸ್ತಲ್ಲಿಟ್ಬಿಟ್ಟು ಚುಚುರು ತಗೊಂಡು ಹೋಗಿ ಅಂತ ಹೇಳಿ ಹಂಚಬೇಕು ಆಹಾರ. ಆ ರೀತಿ ಪರಿಸ್ಥಿತಿ ಇದೆ. ಕಾಲು ತುಳಿತಾಗಿ ಗೋಲಿಬಾರೆಲ್ಲ ಆಗುತ್ತೆ ಅಲ್ಲಿ ಫುಡ್ ಸಪ್ಲೈ ಮಾಡ್ಬೇಕಾದ್ರೆ, ಹಂಚಬೇಕಾದ್ರೆ. ಅವರು ಬಾಂಗ್ಲಾಗಿಲ್ಲಿಂದ ಕೊಡ್ತಾರೆ. ಸೊ ಈಸಿಯಾಗಿ ಬಾಂಗ್ಲಾವನ್ನ ಕಾಪಾಡೋಕ್ಕಾಗೋದು ಭಾರತದ ಕೈಲಿ ಮಾತ್ರ. ಇದು ಗೊತ್ತಿದ್ದೆ ಯೂನುಸ್ ಆಡಳಿತ ಒಳಗೆ ಕೆಂಡ ಹಿಡ್ಕೊಂಡಿದ್ರು, ಹೊರಗೆ ನಗ್ತಾ ನವೆಂಬರ್ನಲ್ಲಿ ಭಾರತದೊಂದಿಗೆ ಓಪನ್ ಟೆಂಡರ್ ಅಗ್ರಿಮೆಂಟ್ ಮಾಡ್ಕೊಂಡಿತ್ತು. ಇದರ ಫಲವಾಗಿ 50,000 ಟನ್ ಅಕ್ಕಿ ಕಳಿಸಿ ಅಂತ ಕೇಳಿತ್ತು. ಯಾವುದಕ್ಕೆ? ಗರೀಬ್ ಕಲ್ಯಾಣ್ ಅನ್ನ ಯೋಜನೆ, ಅನ್ನ ಭಾಗ್ಯ ರೀತಿ ಅಲ್ಲಿ ಸರ್ಕಾರಿ ಪ್ರಾಯೋಜಿತ ಯೋಜನೆ ಮೂಲಕ ಜನರಿಗೆ ಸಬ್ಸಿಡಿ ದರದಲ್ಲಿ ಸೊಸೈಟಿಗಳಲ್ಲಿ ಅಕ್ಕಿ ಕೊಡೋಕೆ. ಭಾರತ ಆಯ್ತು ಕೊಡ್ತೀವಿ ಅಂತ ಹೇಳ್ತು. ಈಗ ಗುರುವಾರ 24,500 ಮೆಟ್ರಿಕ್ ಟನ್ ಅಕ್ಕಿ ಹೊತ್ತ MV-10A ಡ್ರೀಮ್ ಅನ್ನೋ ಹಡಗು ಬಾಂಗ್ಲಾಗೆ ತಲುಪಿದೆ. ಅನ್ಲೋಡ್ ಮಾಡೋಕೆ 1 ವಾರ ಬೇಕು, ಅಷ್ಟು ಅಕ್ಕಿ ಹೋಗಿದೆ. ಯೂನುಸ್ ಅಧಿಕಾರಕ್ಕೆ ಬಂದ ಮೇಲೆ ಮೊದಲ ಬಾರಿಗೆ ಅಕ್ಕಿ ಭಾರತದಿಂದ ಬಾಂಗ್ಲಾಗ್ ಹೋಗಿದೆ. ಪ್ರತಿ ಟನ್ಗೆ $456 ಅಂದರೆ ಸುಮಾರು 37,000 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ದಾರೆ. 2024-25ರಲ್ಲಿ ಯೂನುಸ್ ಆಡಳಿತ 20 ಲಕ್ಷ ಟನ್ ಆಹಾರ ಧಾನ್ಯ ವಿತರಣೆ ಮಾಡೋಕೆ ಮುಂದಾಗಿದೆ. ಆದರೆ ಸ್ಟಾಕ್ ಇರೋದು 11 ಲಕ್ಷ ಟನ್ ಮಾತ್ರ. ಅರ್ಧಕ್ಕರ್ಧ ಶಾರ್ಟೇಜ್ ಇದೆ. ಬಾಂಗ್ಲಾದಲ್ಲಿ ಈ ಹಿಂದೆ ಅಕ್ಕಿಗೇನು ಬರ ಇರಲಿಲ್ಲ, ಆದರೆ ಕಳೆದ ಅಕ್ಟೋಬರ್ ಪ್ರವಾಹದಲ್ಲಿ 11 ಲಕ್ಷ ಟನ್ ಬೆಳೆ ನೀರು ಪಾಲಾಗಿತ್ತು. ಹಾಗಾಗಿ ಉತ್ಪಾದನೆ ಕಮ್ಮಿಯಾಗಿ ಬೆಲೆ ಜಾಸ್ತಿ ಆಗಿದೆ. ಏನು ಸ್ನೇಹಿತರೆ, ಈ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಈಗ ಭಾರತೀಯರ ಪಾಲಿನ ಪ್ರೀತಿ ಪಾತ್ರ ಅಂಡಮಾನ್ಗೆ ಟ್ರಿಪ್ ಆಯೋಜನೆ ಮಾಡಿದೆ. 41,500 ರೂಪಾಯಿಗೆ 4 ರಾತ್ರಿ 5 ದಿನಗಳ ಟ್ರಿಪ್ ಇದು. ಈ ಪ್ಯಾಕೇಜ್ ನಲ್ಲಿ ಎಲ್ಲ ಪ್ರವಾಸಿ ತಾಣಗಳ ಭೇಟಿ ಇರುತ್ತೆ. ಸೆಲ್ಯುಲಾರ್ ಜೈಲ್, ಲೈಟ್ ಅಂಡ್ ಸೌಂಡ್ ಶೋ, ಹ್ಯಾವ್ಲಾಕ್ ಐಲ್ಯಾಂಡ್ ಟೂರ್, ಪ್ರೈವೇಟ್ ಫೆರಿ ಟಿಕೆಟ್ಸ್ ಇದೆಲ್ಲದರ ಚಾರ್ಜಸ್ ಇನ್ಕ್ಲೂಡ್ ಆಗಿದೆ. ಹಾಗೆ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ನಲ್ಲಿ ಸ್ಟೇ, ಆಲ್ ಮೀಲ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, 24/7 ಟೂರ್ ಮ್ಯಾನೇಜರ್ ಸೌಲಭ್ಯ ಎಲ್ಲವೂ ಇನ್ಕ್ಲೂಡ್ ಆಗಿದೆ ಈ ಪ್ರೈಸ್ ನಲ್ಲಿ. ಹೊರಡೋ ದಿನ 18 ಫೆಬ್ರವರಿ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡ್ಕೊಳ್ಳಿ. ಈಗ ವರದಿಯಲ್ಲಿ ಮುಂದುವರಿಯೋಣ. 66,000 ಕೋಟಿ ಸಾಲ ಕೊಟ್ಟಿದೆ ಭಾರತ. ಸ್ನೇಹಿತರೆ, ಕಳೆದ ಕೆಲ ವರ್ಷಗಳಲ್ಲಿ ಬಾಂಗ್ಲಾದೇಶಕ್ಕೆ ಭಾರತ ಹಲವು ಬಾರಿ ಸಾಲ ಕೊಟ್ಟಿದೆ. ಸುಮಾರು $8 ಬಿಲಿಯನ್ ಅಂದರೆ ಸುಮಾರು 66,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದೆ. ಇದರ ಜೊತೆಗೆ ಭಾರತ ಹಲವು ಇನ್ಫ್ರಾ ಪ್ರಾಜೆಕ್ಟ್ಗಳಿಗೆ ನೆರವು ಕೊಟ್ಟಿದೆ. ರೋಡ್, ರೈಲ್ವೆ, ಕೃಷಿ, ಹಡಗುಗಳು, ಬಂದರು ಅಭಿವೃದ್ಧಿ ಮಾಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್, ಶಾಲಾ ಕಟ್ಟಡ, ಸ್ಕಿಲ್ ಡೆವಲಪ್ಮೆಂಟ್ ಹಾಗೂ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗಳಿಗೆ ನೆರವು ಕೊಡ್ತಾ ಇದೆ. ಸಾಂಸ್ಕೃತಿಕ ಕೇಂದ್ರಗಳು, ಅನಾಥಾಶ್ರಮಗಳು ಹೀಗೆ ಬರೋ
ಬರೋಬ್ಬರಿ 74 ಹೈ ಇಂಪ್ಯಾಕ್ಟ್ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಗಳಿಗೆ ಭಾರತ ದುಡ್ಡು ಕೊಡ್ತಾ ಇದೆ. ಅದನ್ನು ಬಿಟ್ಟು 14 ಪ್ರಾಜೆಕ್ಟ್ಗಳು ಜಾರಿ ಕೂಡ ಆಗಿವೆ. ಒಟ್ಟಾರೆ 88 ಪ್ರಾಜೆಕ್ಟ್ಗಳಿಗೆ $45 ಮಿಲಿಯನ್ ಅಂದರೆ ಸುಮಾರು $373 ಕೋಟಿ ದುಡ್ಡು ಕೊಟ್ಟಿದೆ. ಬಾಂಗ್ಲಾ ಸಿವಿಲ್ ಸರ್ವಿಸ್ ಅಧಿಕಾರಿಗಳು, ಪೊಲೀಸ್ ಅಧಿಕಾರಿಗಳು, ಕಾನೂನು ಅಧಿಕಾರಿಗಳು, ಪ್ರೊಫೆಷನಲ್ಗಳಿಗೆ ಭಾರತ ಟ್ರೈನಿಂಗ್ ಕೊಡುತ್ತೆ. ಅಷ್ಟು ಮಾತ್ರ ಅಲ್ಲ, ನೆರೆ ಹಾವಳಿ ಆದಾಗ, ಕೋವಿಡ್ ಆದಾಗ, ವಿಪತ್ತುಗಳು ಬಂದಾಗ ಭಾರತ ತನ್ನದೊಂದು ರಾಜ್ಯಕ್ಕೇನೋ ವಿಪತ್ತು ಬಂದಿದೆ ಅನ್ನೋ ರೀತಿಯಲ್ಲಿ ಬಾಂಗ್ಲಾಗೆ ಹೆಲ್ಪ್ ಮಾಡಿದೆ. ವಿದ್ಯುತ್ ಇಂಧನಕ್ಕೂ ಭಾರತ ಬೇಕು. ಇತ್ತೀಚೆಗೆ ಬಾಂಗ್ಲಾದೇಶ $161 ಕೋಟಿ ಕರೆಂಟ್ ಬಿಲ್ ಕಟ್ಟಿಲ್ಲ ಅಂತ ತ್ರಿಪುರಾ ಸರ್ಕಾರ ಹೇಳಿತ್ತು. ಬಾಂಗ್ಲಾ ಭಾರತದಿಂದ ವರ್ಷಕ್ಕೆ 1160 ಮೆಗಾವ್ಯಾಟ್ ವಿದ್ಯುತ್ ಆಮದು ಮಾಡಿಕೊಳ್ಳುತ್ತೆ. ಜೊತೆಗೆ ಭಾರತ ನೇಪಾಳ ಸಹಯೋಗದಲ್ಲಿ ಉತ್ಪಾದನೆಯಾಗ್ತಿರೋ ವಿದ್ಯುತ್ ಅನ್ನು ನೇಪಾಳ ಬಾಂಗ್ಲಾ ಕಳಿಸ್ತಾ ಇದೆ ಭಾರತದ ಮೂಲಕ. ನಮ್ಮ ಗ್ರಿಡ್ ಯೂಸ್ ಮಾಡಬೇಕದಕ್ಕೆ. ಏನು 2023ರಿಂದ ಇಂಡಿಯಾ ಬಾಂಗ್ಲಾದೇಶ ಫ್ರೆಂಡ್ಶಿಪ್ ಪೈಪ್ಲೈನ್ ಮೂಲಕ ವರ್ಷಕ್ಕೆ 10 ಲಕ್ಷ ಮೆಟ್ರಿಕ್ ಟನ್ ಡೀಸೆಲ್ ಬಾಂಗ್ಲಾಗ್ ಹೋಗ್ತಾ ಇದೆ. ONGC ವಿದೇಶ ಲಿಮಿಟೆಡ್, ಆಯಿಲ್ ಇಂಡಿಯಾ ಲಿಮಿಟೆಡ್ ಒಟ್ಟಾಗಿ ಬಾಂಗ್ಲಾ ಸಮುದ್ರ ತೀರದಲ್ಲಿ ಇಂಧನ ಪರಿಶೋಧನೆ ಮಾಡ್ತಾ ಇವೆ. ಬಾಂಗ್ಲಾ ಬ್ಲೂ ವಾಟರ್ ಎಕಾನಮಿಗೆ ಭಾರತ ದೊಡ್ಡ ಕೊಡುಗೆ ಕೊಟ್ಟಿದೆ. ಭಾರತ ಬಾಂಗ್ಲಾ ನಡುವೆ ಲ್ಯಾಂಡ್ ಬೌಂಡ್ರಿ ಅಗ್ರಿಮೆಂಟ್ ಆದಾಗ ಬಂಗಾಳ ಕೊಲ್ಲಿ ತೀರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಭೂಪ್ರದೇಶದಲ್ಲಿ ಬಾಂಗ್ಲಾಗೆ ಆಕ್ಸೆಸ್ ಸಿಕ್ಕಿದೆ. ಅದೇ ಸಿ ಬಾರ್ಡರ್ನಲ್ಲಿ ಸೆಕ್ಯೂರಿಟಿಗೂ ಭಾರತ ಹೆಲ್ಪ್ ಮಾಡ್ತಿದೆ. ಮ್ಯಾರಿಟೈಮ್ ಸೇಫ್ಟಿ ಕೋಆಪರೇಷನ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. 2 ರಾಷ್ಟ್ರಗಳ ನಡುವೆ ಇರೋ ಈ ಇಂಧನ ಪಾರ್ಟ್ನರ್ಶಿಪ್ ಇವುಗಳಲ್ಲಿ ಒಂದು ಕಟ್ಟಾದರೂ ಕೂಡ ಬಾಂಗ್ಲಾಗೆ ಉಸಿರು ಕಟ್ಟೋ ಪರಿಸ್ಥಿತಿ ಬರಬಹುದು. ಪ್ರತಿಯೊಂದಕ್ಕೂ ಬೇಕು ಭಾರತ. ಏನೋ ಕೇವಲ ಅಕ್ಕಿ, ವಿದ್ಯುತ್, ಇಂಧನ ಅಲ್ಲ, ಗೋಧಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸಕ್ಕರೆ, ಹತ್ತಿ, ಧಾನ್ಯ, ಕಬ್ಬಿಣ, ಉಕ್ಕು, ಎಲೆಕ್ಟ್ರಾನಿಕ್ ಉಪಕರಣ, ಪ್ಲಾಸ್ಟಿಕ್ ಎಲ್ಲದಕ್ಕೂ ಬಾಂಗ್ಲಾ ಭಾರತದ ಮೇಲೆ ಡಿಪೆಂಡ್ ಆಗಿದೆ. ಬಾಂಗ್ಲಾದಲ್ಲಿ ಕೋವಿಡ್ಗೂ ಮುಂಚೆ ಬೂಮ್ ಆಗ್ತಿದ್ದ ಟೆಕ್ಸ್ಟೈಲ್ ಇಂಡಸ್ಟ್ರಿಗೆ ಕಚ್ಚಾ ವಸ್ತು ಹೋಗೋದು ಭಾರತದಿಂದ. ಅಲ್ಲಿ ಆಪರೇಟ್ ಮಾಡ್ತಿರೋ ಹೆಚ್ಚಿನ ಕಂಪನಿಗಳು ಭಾರತದ್ದು ಅನ್ನೋದು ಜಗತ್ತಿಗೆ ಗೊತ್ತಿರೋ ವಿಚಾರ. ಜೊತೆಗೆ ಆಗ್ಲೇ ನಾವು ಬಾಂಗ್ಲಾದೇಶ ಭಾರತದ ಹತ್ರ $8 ಬಿಲಿಯನ್ ಸಾಲ ಮಾಡಿದೆ ಅಂತ ಹೇಳಿದ್ವಲ್ಲ, ಇದು ಬಾಂಗ್ಲಾದ ಒಟ್ಟಾರೆ ಸಾಲದ 8% ಕೂಡ ಅಲ್ಲ. ಸುಮಾರು $103.8 ಬಿಲಿಯನ್ ಸಾಲ ಮಾಡಿಕೊಂಡಿದೆ ಬಾಂಗ್ಲಾದೇಶ. GDP ಆಲ್ಮೋಸ್ಟ್ 38%. ತಲೆ ಮೇಲೆ ದೊಡ್ಡ ಖಡ್ಗನೆ ತೂಗ್ತಿದೆ ಅವರಿಗೆ. ಅಷ್ಟಿದ್ರೂ ತಾನು ದೊಡ್ಡ ಪ್ರಮಾಣದಲ್ಲಿ ಡಿಪೆಂಡ್ ಆಗಿರೋ ಭಾರತದ ಮೇಲೆ ಕೆಂಡ ಕಾರ್ಚಿದ್ದಾರೆ, ದ್ವೇಷ ಕಾರ್ಚಿದ್ದಾರೆ. ಸ್ನೇಹಿತರೆ, ಒಂದಲ್ಲ ಎರಡಲ್ಲ, ಬಾಂಗ್ಲಾದೇಶದ 94% ಬಾರ್ಡರ್ ಇರೋದು ಭಾರತದ ಜೊತೆಗೆ. ಈ ರೀತಿ ಬಹುತೇಕ ಭಾರತದ ಕಂಕಳಲ್ಲಿ ಸಿಕ್ಕಾಕೊಂಡಿರೋ ರಾಷ್ಟ್ರ ತರ ಇರೋ ಬಾಂಗ್ಲಾದೇಶ ಸ್ಟ್ರಾಟಜಿಕ್ ಆಗಿ, ವ್ಯಾಪಾರಿಕವಾಗಿ ಉಭಯ ದೇಶಗಳು ಒಂದಕ್ಕೊಂದು ಇಂಪಾರ್ಟೆಂಟ್ ಅಂತ ಮೈಂಡಲ್ಲಿ ಇಟ್ಕೋಬೇಕಾಗಿತ್ತು. ಬಾಂಗ್ಲಾದಿಂದ ಭಾರತಕ್ಕೂ ಉಪಯೋಗ ಇದೆ. ದೊಡ್ಡ ಪ್ರಮಾಣದ ಸರಕನ್ನು ರಫ್ತು ಮಾಡ್ತೇವೆ. ಈಶಾನ್ಯ ರಾಜ್ಯಗಳ ಕನೆಕ್ಟಿವಿಟಿಗೆ ಬಾಂಗ್ಲಾ ಬೇಕೇ ಬೇಕು ನಮಗೆ. ಮೈತ್ರಿ ಎಕ್ಸ್ಪ್ರೆಸ್ ರೈಲುಗಳು ಓಡಾಡ್ತವೆ. ಅದ್ಭುತವಾದ ಸಾಂಸ್ಕೃತಿಕ ನಂಟಿದೆ. ಚೀನಾಲಿ ತನ್ನ ಪ್ರಭಾವ ಜಾಸ್ತಿ ಮಾಡ್ಕೋಬಾರ್ದು, ಆ ರೀತಿ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗೂ ಬಾಂಗ್ಲಾ ನಮಗೆ ಇಂಪಾರ್ಟೆಂಟ್. ಇಷ್ಟೊಂದು ಮಹತ್ವ ಇರೋದ್ರಿಂದಲೇ ಭಾರತ ನೇರವಾಗಿ ಬಾಂಗ್ಲಾ ಜೊತೆ ಆರ್ಥಿಕ ಯುದ್ಧಕ್ಕೆ ಮುಂದಾಗ್ತಾ ಇಲ್ಲ. ಆಗಲೇ ಹೇಳಿದ ಹಾಗೆ ನಾವು ನೇಬರ್ಹುಡ್ ಫಸ್ಟ್ ಪಾಲಿಸಿಯನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಭಾರತದ ಮೇಲೆ ದರ್ಪ ತೋರಿದ ಮಾಲ್ಡೀವ್ಸ್ಗೂ ಪ್ರವಾಹಗಳ ಟೈಮ್ನಲ್ಲಿ ಹೆಲ್ಪ್ ಮಾಡಿದ್ದೀವಿ. ಈಗ ಬಾಂಗ್ಲಾಗೆ ಅಕ್ಕಿ ಕೊಡ್ತಿರೋದು ಕೂಡ ಅದೇ ರೀತಿನೇ. ಕೋವಿಡ್ಗೂ ಮುಂಚೆ ಬಾಂಗ್ಲಾದೇಶ ಭಾರತಕ್ಕಿಂತ ವೇಗವಾಗಿ ಬೆಳೆಯೋಕೆ ಶುರು ಮಾಡಿತ್ತು. ಅಲ್ಲಿನ ಜನರ ಪರ್ ಕ್ಯಾಪಿಟಲ್ ಇನ್ಕಮ್ ನಮಗಿಂತ ಜಾಸ್ತಿ ಆಗಿತ್ತು. ಆದರೆ ಈಗ ರಾಜಕೀಯ ಕಾರಣಗಳಿಂದ ಅರಾಜಕತೆ ಸೃಷ್ಟಿಯಾಗಿದೆ. ಇದಕ್ಕೆ ಪರಿಹಾರ ಬಾಂಗ್ಲಾದೇಶದ ಸುತ್ತಲೇ ಇದೆ. 1971ರಲ್ಲಿ ಈ ದೇಶ ಹುಟ್ಟೋಕೆ ಭಾರತ ಹೆಲ್ಪ್ ಮಾಡಿತ್ತು. ಈಗ ಮತ್ತೆ ರಿಕವರ್ ಆಗೋಕೆ ಭಾರತದೊಂದಿಗೆ ಅವರು ಸೇರ್ಕೊಂಡ್ರೆ ಮಾತ್ರ ಸಾಧ್ಯ. ಭಾರತದ ವಿರುದ್ಧ ಆಟ ಕಟ್ಟೋಕೆ ಹೊರಟ್ರೆ ಭಾರತ ಅವರ ಒಳಗೇನೆ ಆಟ ಕಟ್ಟೋ ಸಾಮರ್ಥ್ಯವನ್ನು ಹೊಂದಿದೆ. ಅದು ಇಡೀ ಜಗತ್ತಿಗೆ ಗೊತ್ತಿರೋ ನಗ್ನ ಸತ್ಯ. ಅದನ್ನು ಮರಿಬಾರ್ದು ಈ ಯೂನಸ್ ಆ್ಯಂಡ್ ಗ್ಯಾಂಗ್. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.